ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಜನಗಳ ಸೇವೆ ಮಾಡ್ತಾ ಇದ್ದೀರಾ ನೀವಂದ್ರೆ. ತುಂಬಾ ಅಪರೂಪ ಈ ತರ ಸಿಗೋದು, ತುಂಬಾ ಅಪರೂಪ. ಎಲ್ಲಾರು ನಾನ್ ನೋಡ್ದಂಗೆ ಅವರು ದೇವ್ರ ಸೇವೆಯಲ್ಲಿ ಬೇರೆ ತರದ್ದು ಅವ್ರದ್ದು ಜೀರ್ಣಶಕ್ತಿಗಳನ್ನ ಮಾಡ್ಕೊತಾ ಇರ್ತಾರೆ, ಜನರ ಸೇವೆ ಅಂತೂ ಮಾಡ್ತಾ ಇರಲ್ಲ. ನಾನಿಲ್ಲಿ ನೋಡಿದೆ, ನಾನು ಬಂದು, ಹಾಗಾಗಿ ನಾನು ಅಮ್ಮನ ಮಗಳಾಗಿ ಅಮ್ಮನ ಸೇವೆ ಮಾಡ್ಕೊಂಡ್ ಬಂದಿದ್ದೀನಿ. ಅದು ನಮ್ಮ ಮಕ್ಳಿಗೂ ಗೊತ್ತು. ಸೊ ನನಗಿಲ್ಲಿ ಸೆಳೆತ ಎಳ್ದಿರೋದು ಕಾರಣ ಇವತ್ತು ನನಗೆ ಗೊತ್ತಾಗೋಯ್ತು ಗುರುಗಳೇ, ಇಲ್ಲಿ ದೇವಿ ಇದ್ದಾಳೆ. ನಮಸ್ತೆ ವೀಕ್ಷಕರೇ, V1 ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಹೇಳುತ್ತಾ, ದಿನೇ ದಿನೇ ಕಳೆದು ಹೋದಂತೆ ಈ ಕ್ಷೇತ್ರದಲ್ಲಿ ಇಲ್ಲಿ ಬರುವಂತಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಮ್ಮನವರ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಇಲ್ಲಿ ಅಮ್ಮನವರ ಶಕ್ತಿಯ ಬಗ್ಗೆ ಇಲ್ಲಿ ಬರುವಂತಹ ಭಕ್ತಾದಿಗಳ ಅವರ ಅನುಭವದ ಮಾತುಗಳನ್ನು ನೀವೇ ನೋಡಬಹುದು. ಅಷ್ಟೇ ಅಲ್ಲ ವೀಕ್ಷಕರೇ, ಇಲ್ಲಿ ನಾವು ಪ್ರತಿ ಸಲ ನಾವು ಗುರುಗಳು ಏನು ಮಾತನಾಡುತ್ತಿದ್ದೆವೋ ಇವತ್ತು ಇಲ್ಲಿ ಬಂದಂತಹ ಭಕ್ತಾದಿಗಳು ನೋವಾಗಲಿ, ಅವರ ಕಷ್ಟಗಳಾಗಲಿ, ಅವರ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ನಮಸ್ತೆ, ಸುಚಿತ್ರ. ಆರಾಮಿದೆ. ಮನೆಯಲ್ಲಿ ಅಷ್ಟು ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆ ಅಂತೂ ಬಿಡಿ, ಒಂದೊಂದು ಹಾಸ್ಪಿಟ್ಲಿಗೆ ಹೋದ್ರೆ ಏನೇನೋ ಕಾಯಿಲೆ ಹೇಳೋರು. ಈಗ ಹೋಗಿ ಚೆಕಪ್ ಮಾಡಿಸ್ರೆ ಯಾವ ಕಾಯಿಲೆನೂ ಇಲ್ಲ, ಆರಾಮಿದ್ದೀನಿ. ಬನ್ನಿ, ಎಲ್ಲ ರೀತಿಲೂ ದರ್ಶನ ತಗೊಳ್ಳಿ, ನಿಮ್ಮ ಕಷ್ಟಗಳು ಬಗೆಹರಿಸ್ಕೊಳ್ಳಿ. ಜಗಳ ಕದನ ತುಂಬಾ ಆಗ್ತಿತ್ತು ಚೂರು ವಿಷಯಕ್ಕೂ. ಈಗ ಆರಾಮಿದ್ದೀವಿ ಎಲ್ಲರೂ. ಏನೊಂದು ಇದ್ರ ಕೆಲಸ ಒಂದು ಬರೋದಿದೆ ನನ್ನ ಮಗಂದು, ಅದೂ ಬಂದಿದೆ, ಕೈಗೆ ಸಿಗ್ಬೇಕೀಗಷ್ಟೇ. ಆ ತಾಯಿದಿಂದ ಎಲ್ಲ ಒಳ್ಳೇದೇ ಆಗ್ತಿದೆ. ಅದು ಮೈ ಮೇಲೆ ಪೀಡೆ ಇದ್ದಂಗಿತ್ತು, ಅದು ಎಲ್ಲೇ ಹೋದ್ರೂ ಬಗೆ ಇರ್ತಿರ್ಲಿಲ್ಲ. ತುಂಬಾ ಕಡೆ ಎಲ್ಲ ಕಡೆ ತೋರಿಸಿದ್ವಿ, ತುಂಬಾ ಖರ್ಚು ಮಾಡಿದ್ವಿ, ಯಾವುದೇ ರೀತಿ ಬಗೆ ಇರ್ದಿರ್ಲಿಲ್ಲ. ಹೋಗಿದ್ವಿ, ಶುಗರ್ ಇದೆ ಅಂತ ಹೇಳಿದ್ರು, ಅಂಥದ್ದೇನು ಇಲ್ಲ. ಈಗ ಎಲ್ಲ ನಾರ್ಮಲ್ ಇದೆ, ಆರಾಮಿದ್ದೀನಿ. ನಾನು ಕೆಲಸ ಮಾಡ್ಕೊತೀನಿ. ಫಸ್ಟ್ ಬರ್ಬೇಕಾದ್ರೆ ಒಬ್ರು ಹಿಡ್ಕೊಂಡ್ ಬಂದಿದ್ರು, ಈಗ ಆರಾಮಿದ್ದೀನಿ. ನನ್ನ ಕಡೆಗೆ ನಾನು ಏನು ಇಲ್ಲ, ಆರಾಮಿದ್ದೀನಿ. ತುಂಬಾ ಅಪಾರ. ನಂಬಿದ್ರೆ ಮಾತ್ರ ಎಲ್ಲ ಒಳ್ಳೇದೆ. ನಂಬಿಕೆ ಬೇಕು ಮೈನ್ ಎಲ್ಲದಕ್ಕೆ. ಬನ್ನಿ, ನಿಮ್ಮ ಕಷ್ಟ ಬಗೆಹರಿಸ್ಕೊಳ್ಳಿ. ಎಲ್ಲ ಕಡೆ ದುಡ್ಡು ಸುಲಿಗೆ ಮಾಡ್ತಾರೆ, ಇಲ್ಲ ಆ ಥರ ಏನಿಲ್ಲ. ಎಷ್ಟು ಬೇಕು ನಮ್ಮಿದಕ್ಕೆ ಮಾತ್ರ ಅಷ್ಟೇ ಇಸ್ಕೊಂತಾರೆ, ಬಿಟ್ರೆ ಕಷ್ಟ ಅಂತೂ ಬಗೆಹರಿಸೋದು 100ಕ್ಕೆ 100 ಸತ್ಯ. ತಿಂಗಳಲ್ಲಿ ಒಂದ್ಸಲಿ ಬರ್ತೀನಿ, ಏನಾದ್ರು ಸಮಸ್ಯೆ ಇದ್ರೆ ಹೇಳ್ತೀನಿ, ಅದಕ್ಕೆ ಅದು ಪರಿಹಾರ ಹೇಳ್ತಾರೆ, ಬಗೆಹರಿಸ್ಕೊಂಡು ಹೋಗ್ತೀನಿ. ಇಲ್ಲಿ ಮಹಾನ್ ಪಂಡಿತರು, ಸಾಧಕರು ಏನಿದ್ದಾರೋ ಇಲ್ಲಿಗೆ ಬಂದು ಅಮ್ಮನವರ ದರ್ಶನವನ್ನು ಮಾಡಿ ಅಮ್ಮನವರೇ ಸ್ವತಃ ಹೊಗಳಿ ಅವರ ಸ್ಥಾನಮಾನವನ್ನ ಗುರುತಿಸಿಕೊಳ್ಳುತ್ತಿದ್ದಾರೆ. ಏಕೆಂದರೆ ಇಲ್ಲಿ ತಪೋಭೂಮಿ, ಆ ಶಕ್ತಿ ಎನ್ನುವಂಥದ್ದು ನಿಜ ರೂಪ ಕಂಡಿರುವುದರಿಂದ. ಕುಮಾರ್ ಅಂತ ಈಗ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬಂದ್ವಿ. ಈ ಬಂದಾಗ ಏನಾಯಿತು, ಅವರು ಹೇಳ್ತಿರೋದ ರೀತಿನೇ ಬೇರೆ. ನಮ್ಮ ಮನಸ್ಸಲ್ಲಿರೋದನ್ನ ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ. ಅವರು ಯಾವ ಥರ ಹೇಳಿದ್ದಾರೆ ಅಂದರೆ, ಅಲ್ಲಿ ಆಗಿದ್ದು ಅದೇ ಥರ, ಇವರು ಇಲ್ಲಿ ಹೇಳಿದ್ದು ಇದೇ ಥರ. ಕರೆಕ್ಟಾಗಿ ನಮಗೆ ಸ್ವಲ್ಪ ನಂಬಿಕೆನ ನಂಬೋದ ಬಿಡೋದ ಅನ್ನಂಗಿತ್ತು. ಕರೆಕ್ಟಾಗಿ ಹೇಳಿದ್ದಾರೆ ಅಮ್ಮ, 100ಕ್ಕೆ 100 ಕರೆಕ್ಟಾಗಿ ಹೇಳಿದ್ದಾರೆ. ಈಗ ಅದಕ್ಕೆ ಒಂದು ಪರಿಹಾರ ಅನ್ನೋದು ಹೇಳಿದ್ದಾರೆ. ಇವತ್ತು ಪರಿಹಾರ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ವಿ. ಅದಕ್ಕೊಂದು ಪರಿಹಾರ ಆಯ್ತಂದರೆ ನಮ್ಮ ಕೆಲಸ ಸಕ್ಸಸ್ ಆದಂಗೆ. ಅಮ್ಮನ ನಂಬಿದ್ದೀವಿ. ಸ್ಟಾರ್ಟಿಂಗ್ ನಂಬಿರಲಿಲ್ಲ, ಏನೋ ಹೆಂಗಪ್ಪ ಅಂತ ಇತ್ತು. ಈಗ ಅಮ್ಮನ ನಂಬಿದ್ದೀನಿ. ಪಕ್ಕ ಅಮ್ಮನ ಸನ್ನಿಧಾನದಲ್ಲಿ ಏನು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಅಂತ ಮನಸ್ಸಿಗೂ ಬಂದಿದೆ. ಎದ್ದೇಳೋಕ್ಕಾಗ್ತಿರಲಿಲ್ಲ ಅವರು ನೋಡಿ. ಕಾರಿಂದ ಕೈ ಹಿಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಈಗ ಸದ್ಯಕ್ಕೆ ಅವ್ರನ್ನೇನೋ ಒಂದು ಕಟ್ಟೊಡಿಸ್ಕೊಂಡ್ಮೇಲೆ ಸಾಯಂಕಾಲಕ್ಕೆ ನಾನು ಚೆಕ್ ಮಾಡ್ಬೇಕು ಅವ್ರನ್ನ, ಯಾವ ಥರ ಏನು ಅಂತ. ಅಮ್ಮನ ಮೇಲೆ ಭಾರಿ ನಂಬಿಕೆ ಇದೆ. ಇವತ್ತು ಯಾವ ಶುಕ್ರವಾರ ಇವತ್ತು ಬಂದಿದ್ದೀವಿ. ಸತ್ಯಾಂಶ ಏನಿದೆಯೋ ಕರೆಕ್ಟಾಗಿ ಹೇಳಿದ್ದಾರೆ ನಮ್ಗೆ. ಅದೊಂದು ಭಾರಿ ಖುಷಿ ಆಯಿತು. ಸುಮ್ಮನೆ ಏನಪ್ಪ ಮೈ ಮೇಲೆ ದೇವ್ರು ಬರ್ತದೆ, ಯಾರು ನಂಬೋದು, ಹೆಂಗೆ ಬಿಡೋದು ಅಂತ ಜನ ಇದು ಮಾಡ್ತಾರೆ. ಆದರೆ ನಾನು ಎಜುಕೇಟೆಡ್ ಆಗಿ ನಾನು ನಂಬಿದ್ದೀನಿ ಇವತ್ತು. ಯಾಕಂದರೆ ನನಗೆ ತುಂಬಾ ನಂಬಿಕೆ ಬಂತು, ಭಾರಿ ಖುಷಿ ಆಯಿತು. ಯಾಕಂದ್ರೆ ಸುಮ್ಮನೆ ಯೂಟ್ಯೂಬಲ್ಲೆಲ್ಲ ಮಾಮೂಲಿ ಮಾತಾಡ್ತಾರೆ, ಆದರೂ ಕೂಡ ನನಗಿಲ್ಲಿ ತುಂಬ ನಂಬಿಕೆ ಬಂದಿದೆ. ಯಾರ್ಯಾರು ಕಷ್ಟ ಇದ್ದೀರೋ, ತುಂಬ ದೂರದಿಂದ ಬರ್ತಾ ಇದ್ದೀರಾ, ಭಯಂಕರ ಕಾರ್ ಪೆಟ್ರೋಲ್ ಹಾಕ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಬರ್ತೀರಾ. ಆದರೆ ಈ ಅಮ್ಮನ ಸನ್ನಿಧಾನಕ್ಕೆ ಬಂದರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ನಂಬಿ ಬನ್ನಿ. ಈಗ ಯಾಕೆ ನಾನು ಎಜುಕೇಟೆಡ್, ನಾನೊಬ್ಬ ಕಂಟ್ರಾಕ್ಟ್ರು, ನನಗೆಲ್ಲ ಗೊತ್ತು. ಆದರೂ ಕೂಡ ನಂಬ್ತಿರಲಿಲ್ಲ. ಮೈ ಮೇಲೆ ಬರೋ ದೇವ್ರನ್ನ ಯಾರೇ ನಂಬ್ತಾರೆ ಅಂತಿದ್ರು. ನನಗಿವತ್ತು ಗೊತ್ತಾಯಿತು, ಇಲ್ಲಿ ಶಕ್ತಿ ಏನಿದೆ ಅನ್ನೋದು ನನಗೆ ಗೊತ್ತಾಯಿತು.
100ಕ್ಕೆ 100 ಒಳ್ಳೇದಾಗುತ್ತೆ. ಬನ್ನಿ ಸರ್. ಇಲ್ಲಿ ನೀವು ಹೋಗಿ ಅಮ್ಮನ ಮುಂದೆ ಕುಂತಿದಾಗ ಹಾಂ. ನೀವೇ ಪ್ರಶ್ನೆ ಕೇಳಿದ್ರ ಅಮ್ಮಂಗೆ, ಇಲ್ಲ ಹೇಗೆ ಯಾವ ಥರ ಆಗಲಿ? ನಾವೇನು ಕೇಳಲಿಲ್ಲ, ಮಾಮೂಲಿ ಪಟ್ಟ ಇಟ್ವಿ. ಏನು ಅಮ್ಮ ರೋಷ ವೇಷದಲ್ಲಿ ಅದು ನಮ್ಮದೆಲ್ಲ ನಡೆದಿರೋದ್ನೆಲ್ಲ, ಅದು ಇಲ್ಲೂ ಅಲ್ಲೆಲ್ಲೂ ನಡೆದಿರೋದ್ನೆಲ್ಲ ಕಟ್ಟ ಪೇಪರೆಲ್ಲ ಹರಿದು ಬಿಸಾಕಿರೋದ್ನೆಲ್ಲನೂ ಮಾತಾಡ್ತಾರೆ ಅಂದರೆ ಇದನ್ನು ನಂಬಬೇಕಲ್ವ? ಮಿರಾಕಲ್. ಆ ಘಟನೆಗಳೆಲ್ಲ ನಡೆದಿತ್ತ? 100%, 200% ನಡೆದಿದೆ. ಏನು ಪೇಪರ್ನೆಲ್ಲ ಹರಿದು ಬಿಸಾಕಿ ಅಲ್ಲಿ ಯಾರೊಬ್ರು ಹೋಗಿದ್ರು, ನಮ್ದು ಯಾವುದೋ ಒಂದು ಸೈಟ್ ವಿಚಾರದ್ದು ಕರೆಕ್ಟಾಗಿ ಹೇಳಿದ್ದಾರೆ ಅಮ್ಮ. ಏನು ಈಗ ಅದನ್ನು ಹೇಳಿದ ಮೇಲೇ ನನಗೂ ಇನ್ನೂ ಜಾಸ್ತಿ ನಂಬಿಕೆ ಬಂದದ್ದು. ಅಮ್ಮನಿಗೆ ನಾವು ಬಂದು ಹೇಳ್ಕೊಟ್ಟಿದ್ವ ಇಲ್ಲಿ, ಹಿಂಗೆ ಅಮ್ಮ ಹಂಗಾಗಿತ್ತು ಹಿಂಗಾಗಿತ್ತು, ಒಂದೊಂದು ಪ್ರಶ್ನೆ ಚೆನ್ನಾಗಿ ಕರೆಕ್ಟಾಗಿ ಹೇಳಿದ್ದಾರೆ. 100ಕ್ಕೆ 100 ಹೇಳಿದ್ದಾರೆ. ಕೆಲಸ ಅಂತೂ ಆಗುತ್ತೆ. ನಮಗೆ ಅಮ್ಮನ ಮೇಲೆ ನಂಬಿಕೆ ಇದೆ, ಅವ್ರಿಗೆ ಶರಣಾಗಿದ್ದೀವಿ. ನಮಸ್ಕಾರ. ಹೇಗಿದೆ ನಮ್ಮ ದೇವಸ್ಥಾನದಲ್ಲಿ ಅನುಭವ ನಿಮ್ಗೆ? ಅಮ್ಮನ ಪವರ್ ಹೇಳ್ಬೇಕು ಅಂದ್ರೆ ಸಾಕಾಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅಮ್ಮ ತುಂಬಾ ಪವರ್ಫುಲ್ಲು. ಮತ್ತೆ ಮೇನ್ ಸ್ಥಳ ಬಂದು ಎಡಗ ಹತ್ರ ಇದೆ. ಸೊ ಅಲ್ಲಿ ಈ ಥರ ಎಲ್ಲ ಹೇಳೋದಿಲ್ಲ ನಮ್ಗೆ, ಅಲ್ಲಿ ಮಾಹಿತಿ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಗೊತ್ತಾಗಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದಕ್ಕೆ ಪರವಾಗಿಲ್ಲ, ಅಮ್ಮಂದೆ ಚೆನ್ನಾಗಿದೆ. ಮತ್ತೆ ಎಲ್ಲರಿಗೂ ಹೇಳೋದು ಇಷ್ಟಪಡೋದಂದ್ರೆ ಎಲ್ಲರೂ ಬನ್ನಿ, ಬೇಗ ಕಷ್ಟ ಬಗೆಹರಿಸ್ಕೊಳ್ಳಿ. ಮನುಷ್ಯನಿಗೆ ಕಷ್ಟ ಬರೋ ಸಹಜ. ನೀವು ಇರೋ ಸ್ಥಳ ನಮ್ದು ಭದ್ರಾವತಿ ಶಿವಮೊಗ್ಗ. ಓಕೆ. ಈಗ ನಿಮ್ಮ ನಿಮ್ಗೇನಾದ್ರು ಪರಿಹಾರ ಸಿಗ್ತಾ ಇದೆಯಾ ಅಮ್ಮನಿಂದ? ಇದೇ ಮೊದಲನೇ ಬಾರಿ ನಾನು ಬಂದಿರೋದು? ಇದೇ ಫಸ್ಟ್ ನಾನು ಬಂದಿರೋದು. ಇದಕ್ ಮುಂಚೆ ಇರ್ಲಿಲ್ಲ ನೆಮ್ಮದಿ ಏನು? ಅಮ್ಮನ ಹತ್ರ ಬಂದ್ಮೇಲೆ ಹೌದು ಸರಿ ಹೋಗ್ತಾ ಇದೆ. ಏನಿತ್ತು ನಿಮ್ ಸಮಸ್ಯೆ? ಸಮಸ್ಯೆ ಅಂದ್ರೆ ಹಿಂಗೆ ಯಾರೋ ಮಾಡ್ತೋದು, ಕಿರಿಕ್ ಮಾಡೋದು, ಇದ್ರ ಬಗ್ಗೆ ಜಾಸ್ತಿ. ಚೆನ್ನಾಗಿರೋದು ಸೆನ್ಸ್ಕೊಳಲ್ಲ, ಚೆನ್ನಾಗಿದ್ರು ಸೆನ್ಸ್ಕೊಳಲ್ಲ. ಅದು ಸಹಜ ಅಲ್ಲ ಮನುಷ್ಯರದು. ಮನುಷ್ಯ ಅಂತ ಹೋದ್ಮೇಲೆ ಇವಾಗ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಜನಗಳು ಹೆಂಗಂದ್ರೆ ನಾವ್ ಚೆನ್ನಾಗಿರೋದು ಸೆನ್ಸ್ಕೊಳೋದಿಲ್ಲ, ಚೆನ್ನಾಗಿಲ್ಲ ಕಷ್ಟ ಇದೆ ಅಂತಂದ್ರೆ ಸೆನ್ಸ್ಕೊಳೋದಿಲ್ಲ. ಹೊಟ್ಟೆ ಊರಿ ಜಾಸ್ತಿ ಅದಿರದೆ ಅಮ್ಮ. ಮನುಷ್ಯರಿಗೆ ಅದು ಸಹಜ ಗುಣ, ಏನು ಮಾಡಕ್ಕಾಗಲ್ಲ. ಎಲ್ಲಾ ಮನುಷ್ಯರು ಇವಾಗ ಎಲ್ಲ ಅವಳ ಮೇಲೆ ಭಾರ ಹಾಕಿದೀವಿ, ಎಲ್ಲ ಅವಳೇ ನೋಡ್ಕೊಂಡು ಹೋಗ್ಬೇಕು. ನೋಡ್ಕೊತಾಳೆ, ನಮ್ಮಮ್ಮ ನೋಡ್ಕೊತಾಳೆ, ಚೆನ್ನಾಗಿ ನೋಡ್ಕೊತಾಳೆ. ಬಂದಿದ್ದೀರಾ ಅಲ್ವಾ, ಎಲ್ಲ ಒಳ್ಳೇದಾಗುತ್ತೆ. ನೋಡಿದ್ರ ವೀಕ್ಷಕರೇ ಯಾವ ರೀತಿ ನಡೀತಾ ಇದೆ ನಮ್ಮ ಅಮ್ಮನ ಹತ್ರ ಪವಾಡಗಳು ಅನ್ನೋದು. ಅಮ್ಮ ಅಂದ್ರೆ ಪವರ್, ತುಂಬಾ ಪವರ್ಫುಲ್ ಅಪ್ಪ. ಅವಳು ಇದನ್ನ ಹೇಳಕ್ ಆಗದೇ ಇಲ್ಲ. ದಯಮಾಡಿ ಬನ್ನಿ. ನಿಮ್ಗೆ ಏನೇ ಕಷ್ಟ ಇದ್ರು ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ ನಾನು ಕೊಡ್ತೀನಿ. ಯಾಕಂದ್ರೆ ನಾನೇ ಬಂದಿದ್ದೀನಿ. ಇದಕ್ಕಿಂತ ಇದೇನು ಹೇಳಕ್ಕಾಗಲ್ಲ. ಮತ್ತೆ ಇಲ್ಲಿ ಹೇಳ್ತಾ ಇರೋ ಜನರು ಹತ್ರನೂ ನೀವು ಕೇಳ್ಬೋದು, ನಿಮ್ಗೆ ಗೊತ್ತಾಗುತ್ತೆ. ಪ್ರಿಯ ವೀಕ್ಷಕರೇ, ಹಟ್ಟಿಲಕ್ಕಮ್ಮ ಮತ್ತು ಜಲದಗಿರಿಯಮ್ಮ ಕ್ಷೇತ್ರದಲ್ಲಿ ತಾಯಿಯ ಆಶೀರ್ವಾದ ಪಡೆದು, ತಾಯಿಯ ಅನುಗ್ರಹ ಪಡೆದು ಸನ್ನಿಧಾನಕ್ಕೆ ಬಂದಂಥ ಭಕ್ತಾದಿಗಳು ಹಾಗೆ ಅಮ್ಮನ ಕೃಪೆಗೆ ಪಾತ್ರರಾಗಿ ಅಮ್ಮನವರ ಶಕ್ತಿಯನ್ನ ನೋಡಿ ಮತ್ತೆ ಅವರ ಅನುಭವದ ಮಾತುಗಳನ್ನ ನೀವು ನೋಡಿದ್ರಿ. ವೀಕ್ಷಕರೇ, ನೋಡಿದ್ರಲ್ಲ ಈ ಕ್ಷೇತ್ರದ ಮಹಿಮೆ ಮತ್ತು ಶಕ್ತಿ ತುಂಬಾನೇ ಅಪಾರವಾಗಿದೆ ಅಂತ. ದಿನದಿಂದ ದಿನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇಂತಹ ಅಮ್ಮನವರ ಶಕ್ತಿಯನ್ನ ಎಷ್ಟು ಕೊಂಡಾಡುತ್ತಿದ್ದಾರೆ ಅಂದರೆ, ಇಲ್ಲಿ ಬಂದಂತಹ ಭಕ್ತಾದಿಗಳು ಅಮ್ಮನವರ ಆಶೀರ್ವಾದ ಪಡೆದುಕೊಂಡು ಸುಖವನ್ನ ಅನುಭವಿಸುತ್ತಿದ್ದಾರೆ. ಇಲ್ಲಿ ಬರುವಂತಹ ಭಕ್ತಾದಿಗಳು ಅವರ ಸ್ವಇಚ್ಛೆಯಿಂದ, ಅವರ ಅನುಭವದಿಂದ ಹೇಳುತ್ತಿರುವುದು ಇದೇ ನೋಡಿ ಸ್ವರ್ಗ, ಇಲ್ಲಿದೆ, ಇದೇ ನಿಮ್ಮ ನಿಜವಾದ ದೇವಾಲಯ. ಬೆಂಗಳೂರಿನ ನಮ್ಮ ಕಾಳಿ ಅಮ್ಮನವರು ಅವರ ಇಚ್ಛೆಯಿಂದ ಅಮ್ಮನವರನ್ನ ನೋಡಿ ಅವರು ಖುಷಿಪಟ್ಟು ಅವರು ಇಲ್ಲಿ ಬಂದಂತಹ ಭಕ್ತಾದಿಗಳನ್ನು ವಿಚಾರಿಸಿ ಇಲ್ಲಿನ ಶಕ್ತಿಯನ್ನು ಅರಿತುಕೊಂಡಿದ್ದಾರೆ. ವಿಳಾಸ: ಹಟ್ಟಿಲಕ್ಕಮ್ಮ ಮತ್ತು ಜಲದಗಿರಿಯಮ್ಮ ಸನ್ನಿಧಾನ, ಸಾತೇನಹಳ್ಳಿ, ಚೇಳೂರು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ದೂರವಾಣಿ ಸಂಖ್ಯೆ 9845604541. ಅಮ್ಮ ನಮಸ್ತೆ. ಓ ನಮಸ್ಕಾರ ಚಿನ್ನ. ಏನ್ ಪುಟ್ಟ, ಏನ್ ಇಲ್ಲಿ ಬಂದ್ಬಿಟ್ಟಿದೀಯಾ? ನೀವೇನ್ ಇಲ್ಲಿ ಬಂದಿದ್ದೀರಾ? ಇಲ್ಲಿ ಶಕ್ತಿ ಆ ತರ ಇದೆ ನೋಡಕ್ಕೆ. ದೇವಿಲಿ ಏನು ಇಲ್ಲ ಅಂತ ಅನ್ಕೊಳ್ಳೋರ್ಗೆಲ್ಲೂ ಇಲ್ಲ, ಇದೆ ಅನ್ನೋರ್ಗೆಲ್ಲ ಇದೆ. ಇದು ಬಂದು ನಮ್ಮ ಹಟ್ಟಿಲಕ್ಕಮ್ಮ ಜರಗೇರಮ್ಮ ಸ್ಥಾನ. ಇದು ಆ ಸ್ಥಾನದಲ್ಲಿ ಆಕೆಯ ತಂಗಿಯಾಗಿರೋಳು ನಮ್ಮ ದುರ್ಗಿ ಜಾಗ. ಇದು ನೋಡಕ್ಕೆ ಚಿಕ್ಕದಾಗಿದೆ, ಚಿಕ್ಕದಾದ್ರೂ ಮೂರ್ತಿ ದೊಡ್ಡದಂತಾರಲ್ಲ ಹಾಗೆ ಇವಳು. ಇಲ್ಲಿ ಬಂದವ್ರಿಗೆ ಸಮಸ್ಯೆಗಳು ಒದ್ದೋಡ್ದಂಗೆನೆ. ಅಮ್ಮ ನೀವು ಇದು ಮೊದಲನೇ ಸರಿ ಬಂದಿರೋದಲ್ವಾ?
ಏನಿಲ್ಲ ನನ್ಗೆ ಗೊತ್ತಿತ್ತು ಕಂದ ಇದು. ಗೊತ್ತಿತ್ತಾ? ನಮ್ಮ ಅಂದ್ರೆ ಗುರುಗಳು ಏನ್ ಹೇಳ್ತಾ ಇದೀರ ನೀವು ಇದೆಲ್ಲ? ಭಕ್ತಿಯಿಂದ ಇರೋರ್ಗೆ, ಪ್ರಾರ್ಥನೆ ಮಾಡೋರ್ಗೆ ಅಮ್ಮ ಹೇಳ್ಕೊತಾರಂತಾರಲ್ಲ ಹಾಗೇನೆ. ದೇವ್ರಂದ್ರೆ ಎಲ್ಲ ಒಂದೇ, ನಾವುಗಳೇ ಅವರು ಇವರು ಅಂತ ಎದ್ರುಕೊಳ್ಳೋದು, ಒಬ್ಬೊಬ್ರಲ್ಲಿ ಒಬ್ಬೊಬ್ರು ಬೇರೆ ಬೇರೆ ಅಂತ. ಆದ್ರೆ ಭೇದ ಭಾವ ಮಾಡೋದೆಲ್ಲ ನಮ್ಮಲ್ಲೇ ಇರೋದು, ಇವರಲ್ಲಿ ಆ ಥರ ಬರಲ್ಲ ಮಗ. ದೇವತೆಗಳಲ್ಲೆಲ್ಲ ಒಂದೇನೆ, ಆದ್ರೆ ಶಕ್ತಿ ಪೀಠಗಳು ಎಲ್ಲೋ ಒಂದೊಂದು ಅಷ್ಟೆ. ಅದಕ್ಕೇನೆ ನನ್ನ ಶಕ್ತಿ ಪೀಠ ಇದು ಒಂದು. ಎಲ್ಲಾರ್ಗು ಅನ್ಸುತ್ತೆ ಇಲ್ಲಿ ಇಷ್ಟೊತ್ತವರೆಗೂ ಒಂದ್ ಮಕ್ಳು ಬಂದಿದ್ರು ಪರಿಹಾರಕ್ಕೆ, ಕೇಳ್ಕೊಂಡು ಹೋದ್ರು. ಅವ್ರು ಹೇಳಿದ್ರು, ಅಮ್ಮ ಇಲ್ಲಿ ನಿನಗೆ ಹೇಗೆ ಅಮ್ಮ ಕಾಣಿಸ್ತಾ ಇದ್ದಾಳೆ ಅಂತ. ನಾನು ಇಲ್ಲಿ ಬಂದಿದ ತಕ್ಷಣ ಕಾಣಿಸ್ಬಿಟ್ಲು ನನ್ನಮ್ಮ. ಹೆಂಗಮ್ಮ ಅದು? ತೋರ್ಸ್ಲಾ? ಎಲ್ಲಾರ್ಗು ಅನ್ಸುತ್ತೆ ಲಿಂಗ ಭೈರವಿ, ಓಕೆ, ಲಿಂಗದುರ್ಗ, ಓಕೆ. ಇದ್ರಲ್ಲಿ ನೋಡು ಫೇಸ್ ಕಾಣಿಸ್ತಾ ಇದೆ, ಇಲ್ಲಿ ಕಣ್ಣಿದೆ, ಇಲ್ಲೊಂದ್ ಕಣ್ ಕಾಣಿಸ್ತಾ ಇದೆ ನೋಡು, ಕೂದ್ಲಿದು ಹೌದೌದು ಕಾಣಿಸ್ತಾ ಇದೆಯಾ? ಭಕ್ತಿ ಇರೋರ್ಗೆ ಕಾಣಿಸ್ತಾರೆ ಅಮ್ಮ. ಈ ಪುಷ್ಪನೇ ಮುಚ್ಕೊಂಡ್ಬಿಡುತ್ತೆ, ಅದಕ್ಕೆ ಕಡ್ಡಿಲ್ ತೋರಿಸ್ತೀನಿ ನೋಡು. ಇದು ಮೂಗ್ಬಟ್ಟು, ಇಲ್ಲಿ ಮೂಗ್ ಬಂದಿದೆ, ಸೊ ಫೇಸ್ ಕಟ್, ಓಕೆ. ಫೇಸ್ ಇದು ಅಮ್ಮನ ಭುಜ, ಓಕೆ. ಇಲ್ಲಿ ಇದೆ, ಇಲ್ಲಿ ನೋಡು ಕಿವಿ ಆಕಾರ ಬಂದಿದೆ. ಸೊ ಇದು ಮೂಗು, ಕಣ್ಣು, ಇನ್ನೊಂದು ಮೂಗಿಲ್ಲಿದೆ. ಇಲ್ಲಿ ಅರ್ಧ ಕಣ್ಣಿಗೆ ಕೂದ್ಲು ಬಿದ್ದಿದೆ, ಅಮ್ಮನ ಕೂದ್ಲಿದೆ ಇಲ್ಲಿ. ಸರಿ, ಇದು ಫೇಸ್ ನೀಟಾಗಿ ಬಂದಿದೆ ನೋಡಿ. ಇದು ಕಣ್ಣು, ಇಲ್ಲಿದೆ, ಒಂದು ಕಣ್ಣು ಕಾಣಿಸ್ತಿದೆ, ಒಂದು ಕಣ್ಣು ಕೂದ್ಲು ಮುಚ್ಕೊಂಡಿದೆ, ಗೊತ್ತಾಗ್ತಿದ್ಯಾ? ಇದು ಅಮ್ಮನ ಭುಜ. ತಾಯಿನ ಪ್ರೀತಿಸಿದ್ರೆ ಎಲ್ಲಾ ರೀತಿಲಿ ಕಾಣಿಸ್ತಾಳೆ. ಮತ್ತು ಗೋವಿಂದರಾಜ್ ಗುರುಗಳು ಮಾತಾಡಿರುವುದನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನ ನೋಡಿ. ನಮಸ್ಕಾರ ವೀಕ್ಷಕರೇ, V1 ನ್ಯೂಸ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ಗುರುಗಳೇ. ನಮಸ್ತೆ. ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಜನಗಳ ಸೇವೆ ಮಾಡ್ತಾ ಇದ್ದೀರಾ ನೀವಂದ್ರೆ. ತುಂಬಾ ಅಪರೂಪ, ಈ ತರ ಸಿಗೋದು ತುಂಬಾ ಅಪರೂಪ. ಎಲ್ಲಾರು ನಾನ್ ನೋಡ್ದಂಗೆ ಅವರು ದೇವ್ರ ಸೇವೆಯಲ್ಲಿ ಬೇರೆ ತರದ್ದು ಅವ್ರದ್ದು ಜಿನಶಕ್ತಿಗಳನ್ನ ಮಾಡ್ಕೊತಾ ಇರ್ತಾರೆ, ಜನರ ಸೇವೆ ಅಂತೂ ಮಾಡ್ತಾ ಇರಲ್ಲ. ನಾನು ಇಲ್ಲಿ ನೋಡಿದೆ, ನಾನು ಬಂದು, ಹಾಗಾಗಿ ನಾನು ಅಮ್ಮನ ಮಗಳಾಗಿ ಅಮ್ಮನ ಸೇವೆ ಮಾಡ್ಕೊಂಡ್ ಬಂದಿದ್ದೀನಿ. ಅದು ನಮ್ಮ ಮಕ್ಳಿಗೂ ಗೊತ್ತು. ಸೊ ನನಗಿಲ್ಲಿ ಸೆಳೆತ ಎಳ್ದಿರೋದು ಕಾರಣ ಇವತ್ತು ನನಗೆ ಗೊತ್ತಾಗೋಯ್ತು ಗುರುಗಳೇ, ಇಲ್ಲಿ ದೇವಿ ಇದ್ದಾಳೆ, 100% ಇದ್ದಾಳೆ. ನಿಮ್ಮ ಮಾತಲ್ಲಿ ನೀವು ಮಕ್ಕಳನ್ನ ಎಷ್ಟು ಸಮಸ್ಯೆ ಇದ್ರು ಅವರಿಗೆ ಪರಿಹಾರ ಕೊಡ್ತಾ ಇರೋ ರೀತಿ, ನೀವು ಕಣ್ಣು ಮುಚ್ಕೊಂಡು ಅವ್ರು ಯಾರು ಎಲ್ಲಿಂದ ಬಂದಿದ್ದಾರೆ ಎಲ್ಲ ಹೇಳ್ತಾ ಇದ್ದೀರಾ ನೀವು. ಮೊದ್ಲು ಬಾರಿ ಬಂದಿರೋರ್ದೇ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಗೊತ್ತಾ ಅವರು. ಇನ್ನೊಂದು ನಾವು ಅದು ವಿಡಿಯೋ ಮಾಡ್ಬೋದು, ಬಟ್ ಅಲ್ಲಿ ದೇವಿ ಪರ್ಮಿಷನ್ ಕೊಡಲ್ಲ. ಯಾಕಂದ್ರೆ ಜನರು ಅವ್ರ ದುಃಖದಲ್ಲಿ ಬಂದಿರ್ತಾರೆ, ಅವ್ರ ದುಃಖದಲ್ಲಿ ಅವ್ರ ದುಃಖದ ಮಾತುಗಳನ್ನ ನಾವು ಸೆರೆ ಹಿಡಿಯಂಗಿಲ್ಲ. ಹಾಗಾಗಿ ನಾವು ಅಲ್ಲಿ ನಿಮ್ಗೆ ಲೈವ್ ತೋರ್ಸಕ್ಕಾಗಲ್ಲ. ಈಗ ನಮ್ಮ ಗುರುಗಳು ಸಿಕ್ಕಿದ್ದಾರೆ, ಮಾತಾಡಿಸಿ ಅವ್ರು ಮಾತಾಡ್ತಾರೆ ನಿಮ್ ಜೊತೆ. ಹೇಳಿ ನಮ್ಮ ಗುರುಗಳೇ. ನಮಸ್ತೆ ವೀಕ್ಷಕರೇ. ಇದರಲ್ಲಿ ನಮ್ಮ ನಾಡಿನ ಜನತೆ ನೊಂದು ಬೆಂದು ಭಾಳ ನೋವಲ್ಲಿ ಅನುಭವಿಸಿ ದುಃಖದಲ್ಲಿ ಏನೈತೆ ಅಂದ್ರೆ ಎಲ್ಲ ಮಾಂತ್ರಿಕರು, ಎಲ್ಲ ತಾಂತ್ರಿಕರು, ಈ ನಮ್ಮ ಅರ್ಚಕರಾದರು ಮತ್ತು ನಮ್ಮ ಸಾಧಕರು, ಈ ನಮ್ಮ ವೃತ್ತಿ ರಂಗದೊಳಗೆ ಏನೈತೆ ನಮ್ಮ ನಾಡಿನ ಜನತೆಗೆ ನಾವು ಸೇವೆ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನಾವು ಬಂದಿರ್ತೀವಿ. ಏನೈತೆ ತಾಯಿ ನಮಗೊಂದು ಎಲ್ಲದನ್ನ ಪರೀಕ್ಷೆ ಮಾಡಿ ನಮಗೊಂದು ಇಲ್ಲಿ ಜವಾಬ್ದಾರಿ ನೇಮಿಸಿರ್ತಾರೆ. ಆ ಜವಾಬ್ದಾರಿನ ತಕ್ಕಂತ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು. ಇದ್ರಲ್ಲಿ ಏನೈತೆ ನನ್ನ ಕುಟುಂಬಕ್ಕಾಗ್ಲಿ ನನ್ನ ಸ್ವಾರ್ಥಕ್ಕಾಗ್ಲಿ ನಾನು ಉಪಯೋಗಿಸ್ಕೊಳಂಗಿಲ್ಲ. ಇದನ್ನೇನೈತೆ ನನ್ನ ಸಮಾಜ ಕಲ್ಯಾಣಕ್ಕಾಗಲಿ ಒಂದು ಲೋಕ ಕಲ್ಯಾಣಕ್ಕೆ ಇದನ್ನ ಕಾರ್ಯ ಮಾಡ್ಕೊಂಬಿಟ್ಟು ಬರೋ ಭಕ್ತಾದಿಗಳ ಕಷ್ಟಗಳನ್ನ ನಾನು ಪರಿಹರಿಸ್ಕೊಂಡು ಹೋಗ್ಬೇಕು. ಬಿಟ್ಟರೆ ಅದನ್ನು ನನಗೆ ಕಾರ್ಯ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು, ಯಾವುದೇ ಭಕ್ತಾದಿಗಳು ಮನೆಗೆ ಹೋದ್ರು ನಾನು ಕಷ್ಟಗಳನ್ನ ಪರಿಹರಿಸ್ಕೊಂಡು, ಭೂತ ಪೇತಗಳು ಹಿಡ್ದಿರಲಿ, ರಾಕ್ಷಸಗಳು ಹಿಡ್ದಿರಲಿ, ಅದನ್ನು ಬಗೆಹರಿಸ್ಕೊಂಡ್ ಬಂದಿದ್ದೀನಿ ನಾನು. ಅವು ಚಿತ್ರೀಕರಣದಲ್ಲಿ ಬಿಟ್ಟದೆ. ಆಮೇಲೆ ಮಿಸ್ಸಿಂಗ್ ಕೇಸ್ಗಳನ್ನ ಕಾಪಾಡ್ಕೊಂಡ್ ಬಂದಿದ್ದು. ಇಂಥದ್ದು ಏನೈತೆ ಮಿಸ್ಸಿಂಗ್ ಕೇಸ್ಗಳನ್ನ ಇಂಥವ್ರನ್ನೇನೈತೆ ಅದನ್ನ ಮಾತಾಡ್ಸಿದ್ದೀನಿ, ಸಾಕ್ಷಿ ಸಮೇತ ಎವಿಡೆನ್ಸ್ ಇವತ್ತು ಅವೆ. ನಾನು ಏನೈತೆ ಇಲ್ಲಿ ಬಂದು ಹೋದ್ರೆ ಒಂದು ಫೋನ್ ನಂಬರ್ಗಳು ನಾನು ಲಿಂಕ್ ಮಾಡಿಸ್ತಾನೆ ಇರ್ತೀನಿ. ಯಾಕೆಂದ್ರೆ ನಾನು ದುಡ್ತಿಂದ ನಾನು ಏನೈತೆ ಜೀವನ ಮಾಡಕ್ಕೆ ನಾನು ಪೂಜೆನೇ ಬಿಟ್ಟಿದ್ದೀನಿ. ನಾನು ಒಂದು ಸತ್ಯವಾದ ಹೇಳ್ತೀನಿ, ಇದ್ರಲ್ಲಿ ನಾನು ಕೂಲಿ ಮಾಡ್ಕೊಂತೀನಿ ಹೋಗ ನಿಷ್ಠೆಯಿಂದ ನಾನೇನೈತೆ ನಾನು ಹೌಸ್ ಕೀಪಿಂಗ್ ಅಲ್ಲಿ ಏನ್ ಬೇಕಾದ್ರೆ ಕೆಲಸ ಮಾಡಕ್ಕೆ ನಾನು ರೆಡಿ. ನಾನೇನೈತೆ ನಾನು ನಿಷ್ಠೆಯಿಂದ ಧರ್ಮ ನ್ಯಾಯನೈತಿಯಿಂದ ಬದುಕು ನನ್ನ ಮಗ ನಾನು.
ಇವತ್ತು ದೇವ್ರ ಹೆಸರು ಹೇಳ್ಕೊಂಡು ನಾನೇ ಜನನ ಮೋಸಕ್ಕೆ ತೇಳ್ತಾ ಇದ್ದೀನ, ನನ್ನಿಂದ ಮೋಸ ಆಗ್ತಾ ಇದೆ ಜನಕ್ಕೆ ಏನಂತ ಲೆಕ್ಕಾಚಾರಕ್ಕೆ ನಾನೇ ಭಕ್ತರುಗಳು ಕಷ್ಟ ಅನ್ನತಕ್ಕದ್ದು ಪರಿಹರಿತಾ ನನ್ನ ಲೆಕ್ಕಾಚಾರಕ್ಕೆ ನಾನೇ ಒಂದು 2 ದಿನ ಪೂಜೆ ನಿಲ್ಲಿಸ್ಬಿಡ್ತೀನಿ. ಅವರೇ ಬಂದು ಭಕ್ತಾದಿಗಳೇ ನನಗೇನೈತೆ ಪೂಜೆ ನಿಲ್ಲಿಸಿ ಬಾಯ್ ಬಿಡ್ಕೊಂತಾರೆ. ನಮಗೆಲ್ಲರ ಇದರಲ್ಲಿ ಮಿಸ್ಸಿಂಗ್ ಕೆಲಸ ನಾನೇನೈತೆ ಒಂದು ಬೇಜಾರು ಸಂಗತಿ ಒಳಗೆ ಈ ಜಾಗಕ್ಕೆ ಒಂದು ಸಂಬಂಧಪಟ್ಟದಕ್ಕೆ ನಾನು ಬೇಜಾರು ಸಂಗತಿ ಒಳಗೆ ಮನ್ಸ ಒಂದು ಹೆಣ್ಮಗ ಕಳೆದೋಗಿತ್ತು, ಒಡವೆ ವಸ್ತುನೆಲ್ಲ ತಾನು ಪರಿಹಾರ ಆಗಿತ್ತು. ಅಂಥದ್ದು ಏನೈತೆ ಬಂದರು, ಅವ್ರು ಏನೈತೆ ಅದು ಪೂರ್ಣ ವಿಚಾರ ಬೇಕಾದ್ರೆ ಸಾಕ್ಷಿ ಬೇಕು ಅಂದ್ರಿಗೆ ಏನೈತೆ ನಾನು ಕೊಡ್ತೀನಿ. ಭೂಮಿಲಿ ದೇವ್ರು ಇಲ್ಲ ಅನ್ನೋದಕ್ಕೆ, ದೈವ ಇಲ್ಲ ಅನ್ನೋದಕ್ಕೆ ಓಪನ್ ಆಗಿ ಏನಿರ್ತೀನಿ ನಾನು ಹೆಮ್ಮೆಯಿಂದ ನಾನೇನೈತೆ ಈ ಜಾಗದೊಳಗೆ ಭೂಮಿ ದೈವ ಅನ್ನತಕ್ಕದೈತೆ ಏನೈತೆ ನಿರೂಪಿಸೋಕ್ಕೋಸ್ಕರ ನಾನು ಸಾಧನೆ ಮಾಡಿದ್ದೆ ನನ್ನ ತಪಸ್ಸಿನ ಶಕ್ತಿ ನಾನು. ಇದರಲ್ಲಿ ಭೂಮಿ ಮೇಲೆ ದೇವ್ರು ಇಲ್ಲ, ಎಲ್ಲ ಸುಳ್ಳು, ದೈವ ಇಲ್ಲ, ದೈವದೆಲ್ಲ ಬೂಟಾಡಿಕೆ ಎಲ್ಲ ಮೂಢನಂಬಿಕೆ ಅನ್ನೋದಕ್ಕೆ ಇದೆ ನನ್ನ ನಿಜವಾದ ಅಟ್ಟಿಲಕ್ಕಮ್ಮ ದೇವರು ಜಾಲಿಗಿರಮ್ಮನ ದೈವ ಅನ್ನತಕ್ಕದ್ದು ಸಾಕ್ಷಾತ್ ಈ ದೈವ ಅನ್ನತಕ್ಕ ಶಕ್ತಿ ಭೂಮಿ ಮೇಲೆ ಇದೆ. ನಾವು ಹಿಂದೂಸ್ತಾನಿಗಳು ಹಿಂದೂ ನಾವು ಅನ್ನತಕ್ಕದಲ್ಲಿ ಸನಾತನ ಧರ್ಮದೊಳಗೆ ನಮ್ಮ ಧಾರ್ಮಿಕತೆಯನ್ನು ನಾವು ಹೆಚ್ಚು ಹಿಡಿದ ಲೆಕ್ಕಾಚಾರಕ್ಕೆ ಎಷ್ಟೋ ಬ್ರಾಹ್ಮಣರುಗಳು, ಎಷ್ಟೋ ಅರ್ಚಕರು, ಎಷ್ಟೋ ನಮ್ಮ ಮೂಢತೆಯಿಂದ ಎಷ್ಟೋ ಜೀವಗಳನ್ನ ಕಳ್ಕೊಂತಾರೆ, ನಾವು ಕಳ್ಕೊಂಬಾರ್ದು ಅನ್ನೋದಕ್ಕೆ ಈ ತಾಯಿ ಪ್ರತ್ಯಕ್ಷ ಐತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾನು ತೋರಿಸ್ಕೊಟ್ರಿ. ಬರ್ಲಿ ಅವ್ರು ಎಲ್ಲಿ ಬೇಕಾದ್ರೆ ಯಾವ ಅನುಭವ ಒಂದು ಪಾಯಿಂಟ್ ಮಾಡ್ಲಿ, ಒಳ್ಳೆ ಕಾಲದೊಳಗ ಪಾಯಿಂಟ್ ಮಾಡಿ ಸಾಧನೆ ಮಾಡಿ ಗೆದ್ದ ಪಾಯಿಂಟ್ ಪಂಡಿತರ ಮುಖಾಂತರನ ಅವ್ರು ಎಷ್ಟೇ ಚಾಲೆಂಜ್ ಹಾಕಿದ್ರು ಆ ಚಾಲೆಂಜ್ ಒಳಗೆ ನೀರು ತೋರಿಸಿರೋಂಥ ಪಾಯಿಂಟ್ ನಾನು ತೋರಿಸೈತಮ್ಮ. ನಾನು ಯಾವ್ದು ವಸ್ತುಗಳನ್ನ ಇಕ್ಕಣಲ್ಲ, ಅವ್ರು ಬೇಕಾದ್ರೆ ಬಿಚ್ಚಾಕಿ ಅವ್ರ ಪರೀಕ್ಷೆ ಮಾಡಿ ನಾನು ನಾಚಕ್ ಬಿಡ್ಲಿ. ನನ್ನ ಹೃದಯದೊಳಗಿರೋ ಆತ್ಮದೊಳಗಿರೋ ದೇವ್ರನ್ನ, ನನ್ನ ಹೃದಯದೊಳಗೆ ಆತ್ಮದೊಳಗಿರೋ ದೇವ್ರು ಇದು ಅಂತ ನಾನು ಆ ಬಿಂಬ ಶಕ್ತಿ ನಿಮಗೆ ನೋಡ್ಬೋದು ಅಷ್ಟೇನಾ. ಒಂದು ಶಿಲೆ ಒಳಗೆ ದೈವ ಅನ್ನತಕ್ಕಂಥ ಶಿಲೆ ಯಾರು ಬೇಕಾದ್ರೂ ಅದನ್ನ ತಗೊಂಡೋದ್ರು ನನ್ನ ಹೃದಯದಾಗಿರೋ ದೇವ್ರನ್ನ ಯಾರು ಹೊತ್ಕೊಂಡು ಹೋಗಕ್ಕಾಗಲ್ಲ. ಏನ್ರೆ ಮರ ಇಷ್ಟು ನನ್ನನೇತ ನಿಜವಾದ ದೈವ ಶಕ್ತಿನ ತಕ್ಕದನ್ನ ಈ ಭೂಮಿ ಮೇಲೆ ಯಾರು ಜ್ಞಾನಿಸ್ತಾರೋ, ಯಾರು ಭಕ್ತಿಯಿಂದ ಆರಾಧಿಸ್ತಾರೋ, ಕಾಯ ವಾಚ ಮನಸ್ಸಿಂದ ಅವ್ರಿಗೇನೈತೆ ಭಕ್ತಿಯಿಂದ ಕಾಪಾಡ್ತಾರೆ. ಇಲ್ಲಿ ಬರ್ತಾರೆ 101 ಜಾಗ ಸುತ್ತಾಡ್ಕೊಂಬಿಟ್ಟು ನನ್ ಕಷ್ಟ ಹೋಗಲ್ಲ, 2 ದಿನಕ್ಕೆ ಹೋಗಲ್ಲ, 3 ದಿನಕ್ಕೆ ಅಂತ ಡೈಮ್ಗಳನ್ನೇ ನೋಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಸುತ್ತಾಡಿದಂತ ಕರ್ಮಗಳು ಅವ್ರು ಮಾಡಿದಂಥವ್ರು ಯಾವತ್ತು ನೆನೈತೆ ಒಳ್ಳೇದ್ ಮಾಡ್ಬೇಕು, ನಡಿವಾಗ ಒಳ್ಳೇದ್ ಮಾಡಿರ್ತಾರೆ. ಈ 2 ಪೇಷಂಟ್ಗಳನ್ನ ಬಂತ ಅಮ್ಮ ಹೇಳ್ಬೇಕಾದಾಗ ಅವ್ರು ಏನೈತೆ ಗೊತ್ತಿಲ್ಲ ಬಿಡು ಅಂತ ನನ್ನ ಅಂದ್ರೆ ಲೆಕ್ಕಾಚಾರಕ್ಕೆ ಬಂದ್ರು. ನಡಿವಾಗ ಎಷ್ಟು ಕಾಲ್ ಚಾಚಿದ್, ಎಷ್ಟು ದುರಾಂಕಾರದಾಗ ದುಡ್ಡು ಅನ್ನೋದು ಬೆಲೆ ಇಲ್ದಂಗ ಆಂಬವ ಅನ್ನೋದ್ ದೇವ್ರೇ ಲೆಕ್ಕಕ್ಕಿಲ್ಲ ಅಂತಿದ್ದೆ. ಇವಾಗ ಹಂಗ ದೇವ್ರೈತೆ ಅಂತ ಬಂದೆ ಅಂತ ಅವಾಗ ತಪ್ಪಾತು ಅಂತ ಹೇಳಿ ಅವ್ನು ಕಾಲ್ ಹಿಡ್ಕೊಂಡದು. ಎಷ್ಟು ಜನ ಇದ್ರು ಮೇಡಮ್ ಅವಾಗ ಅಷ್ಟು ಜನರೊಳಗೆ ಅವನ ಕ್ಷಮೆನ ತಕ್ಕದ್ ಕೇಳ್ದ ಅವನು, ಕೇಳಲೇಬೇಕು ಅಲ್ವಾ. ಇದನ್ನ ಏನೈತೆ ಅದನ್ನ ನನಗೆ ಹೇಳಿಲ್ಲ ಅವನು, ನಾನಾರು ಯಾವ ಊರು ಯಾಕೆ ಗೊತ್ತಿಲ್ಲ. ಆದ್ರೆ ತಾಯಿ ಹತ್ರ ಎಷ್ಟು ಜನದೊಳಗೆ ಇಲ್ಲಿ ಬಂದು ಅದರಿಗೆ ತಾಯಿ ಶಕ್ತಿ ಮಹಾತ್ಮ ಗೊತ್ತು. ಹೌದು, ಎಲ್ಲ ನಿಂತ್ಕೊಂಡು ಏನೋ ಕಾಮಿಟ್ ಮಾಡೋರ್ಗೆ ಆಗ್ಲಿ ಇನ್ನೊಂದಾಗ ನಾನು ತಲೆ ಕೆಡ್ಸಿನಲ್ಲ, ತಲೆನೇ ಅದಕ್ಕೆ ನಾನೇನು ಗೊತ್ತಾ, ನಾನು ಯಾವತ್ತೂ ಸ್ಟ್ರೈಟ್, ನಾನು ಎದ್ರಿ ಬಂದ್ರೆ ನಾನು ಹೊಡೆದಾಡ್ಕ ನಾನೇನೈತೆ ನಾನು ಉಗ್ರ ರೂಪಿ ಶಾಂತಿ ರೂಪನ ಅಷ್ಟೇ. ನಾನು ತಾಯಿ ಹತ್ರ ಶಕ್ತಿ ಅನ್ನತಕ್ಕದ್ದು ನಂದು ಒಂದು ಶಕ್ತಿ ಆದ್ರೆ ತಾಯಿ 2 ಶಕ್ತಿ ಸೇರ್ಕೊಂತವಿ. ಅದನ್ನ ಯಾವತ್ತ ಗಮನದಲ್ಲಿ ಇಟ್ಕೊಳ್ರಿ. ನಾನು ಯಾವತ್ತೂ ಸ್ಟ್ರೈಟಾಗೇ ಇರ್ತೀನಿ, ಸ್ಟ್ರೈಟಾಗೆ ನಾನು ಯುದ್ಧ ಮಾಡ್ತೀನಿ. ಹಿಂದೆ ಮುಂದೆ ತರ ನಾನು ಯಾರೋ ಕಳ್ಳ ಪೂಜಾರಿ ತರ ಕಳ್ಳ ಸಾಧಕಂತಾರ ಕದ್ದೋಗ ನನ್ನ ಮಗಲ್ಲ. ಓಪನ್ ಆಗಿ ನಾನು ಎದುರಿಸ್ತೀನಿ. ಬೇಕಾದ್ರೆ ನೀನು ಎಲ್ಲಿ ಬೇಕಾದ್ರೆ ಬಂದ್ರೆ ಚೆಕ್ ಮಾಡಿ ಪಾಯಿಂಟ್ಗಳು ನಾನು ದೇವ್ರು ತೋರಿಸ್ತೀನಿ. ಒಬ್ಬ ಮನುಷ್ಯನ ಕಾಯಿಲೆ ವ್ಯಕ್ತಿತ್ವ ಕಾಯಿಲೆ ಬಗೆಹರಿಸೋದು ತೋರಿಸ್ಕೊಡ್ತೀನಿ ನಾನು. ಇದನ್ನೇನಂತ ನಿಜವಾದ ದೈವ ಅನ್ನತಕ್ಕದನ್ನ ನೆಮ್ಮದಿ ಭಕ್ತಿ, ನೆಮ್ಮದಿ ಇಲ್ದಾರೆ ನಮ್ಮ ದೇವಸ್ಥಾನಕ್ಕೆ ಬರ್ಬಾರ್ದು, ನಮ್ಮ ಹೊಲದೊಳಗೆ ಕಾಲು ಇಕ್ಬಾರ್ರಿ, ನಮ್ಮ ದೇವಸ್ಥಾನದ ಎಲ್ಲ ಒಳಕಿ ಅಷ್ಟೇ ನಾನು ಹೇಳ್ಕೊಳೋದು. ನೆಮ್ಮದಿ ಬರೋ ಭಕ್ತಾದಿಗಳಿಗೆ ಸಾಕು ನಾನು ಕಣ್ಣೀರು ಒರೆಸಿರಿ. ನಾವೇನೋ ಒಂದು ಪ್ರಪಂಚಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಹೋಗ್ತೀವಿ, ಆದ್ರೆ ನಮ್ಮ ಮನ್ಸಿಗೆ ನೋವು ಕೊಡ್ತಾರೆ ಒಂದೊಂದು ಸತಿನ. ಹೌದು ಗುರುಗಳ, ಮನ್ಸಿಗೆ ನೋವು ಕೊಡ್ತಾರೆ ಅಂದ್ರೆ ಏನೈತೆ, ಒಂದೊಂದು ಸಮಸ್ಯೆ ಅನ್ನತಕ್ಕದ್ದು ಒಬ್ಬನ ಬಗೆಹರಿಲ್ಲ ಅಂದ್ರೆ ರಾತ್ರಿವಾಗ್ಲೂ ನಾವು ನಿದ್ದೆ ಮಾಡಲ್ಲ ನಾನು. ಸೊ ನನ್ನಿಂದಲೇ ಯಾಕೆ ಈ ತರ ಆಗ್ತದೆ, ನಾನೇನೇ ತಪ್ಪು ಮಾಡ್ತಾ ಇದ್ದೀನ, ನನ್ನ ಸುಖ ಭೋಗಗಳನ್ನೆಲ್ಲ ತ್ಯಜಿಸಿ, ನನ್ನ ಊಟ ಉಪಚಾರಗಳನ್ನ ತ್ಯಜಿಸಿ ನಾನು ಏನೈತೆ ಕಾರ್ಯ ನಿಂತ್ಕೊಂಡು ನಾನು ಕಾರ್ಯ ಮಾಡಿದಾಗ ಯಾಕೆ ಇದಕ್ಕೆ ಕಾರ್ಯಗಳು ಆಗ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ. ಅವಾಗ ಏನಾಗುತ್ತೆ, ಈ ನನ್ನ ಮನೆ ಎಲ್ಲ ತಗೊಳ್ಳೇ ಬೇಕಾ ಬಿಟ್ಟಿಗೆ ಕಾಟಾಚಾರಕ್ಕೆ ದೇವ್ರಿಗೆ ಬರ್ತಾರೆ. ಕಾಟಾಚಾರಕ್ಕೆಲ್ಲ ಒಂದು ಮಳೆ ಹೂವು ಎಲ್ಲೈತೆ ಒಂದು ಜನಕ್ಕೆ ನೆನತೋ ಒಂದ್ 3 ದಿನ ಆಗಿರ್ತೈತೆ, ತಲೆ ಮೇಲೆ ನೀರ್ ಹಾಕಿ ನಂತರ ಎಲ್ಲ ಬಂದು ಇಲ್ಲಿ ಏನೈತೆ ವಿಚಾರಣೆ ಕೇಳಕ್ ಬರ್ತಾರೆ. ಎಲ್ಲಾ ಕಡೆಗಾರು ಪರಿಹಾರ ಮಾಡ್ಕೊಂಡು ಮನೆ ಒಳಗೆ ಏನೈತೆ ದೇವ್ರು ಬರೋ ಜಾಗಕ್ಕೆ ಎಲ್ಲಾದು ಏನೈತೆ ಮಾಟ ಮೋದದೆಲ್ಲ ತಂದು ಒಳಗೆ ಇಕ್ಕೊಂಡಿರ್ತಾರೆ. ಇನ್ನೊಂದು ಗುರುಗಳ ಇನ್ನೊಂದು ತಪ್ಪೇನ್ ಮಾಡ್ತಾರೆ ಅಂದ್ರೆ ದೇವ್ರನ್ನ ಕೇಳ್ಬೇಕು ಅಂತ ಬರ್ತಾರೆ. ಆದ್ರೆ ಏನೋ ಕಾಟಾಚಾರಕ್ಕೆ ಬರೋದು, ನೀವ್ ಹೇಳಿದ್ರಲ್ಲ, ಸುಮ್ನೆ ಬರ್ತಾರೆ, ಏನೋ ಬರ್ಬೇಕಲ್ಲ ಅಂತ ಬರೋದು. ಇಲ್ಲಿ ಬಂದು ಯಾವುದೇ ಒಂದು ಕೆಲ್ಸ ಆಗ್ಲಿ ವೀಕ್ಷಕರೇ, ನಾವೇನೇ ಒಂದು ಕೆಲ್ಸ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ, ಈಗ ಒಂದು ಮೆಡಿಷನ್ ತಗೊಂಡ್ರೇನೆ ಆ ಮೆಡಿಷನ್ ನಮ್ಗೆ ಒಳಗಡೆ ಸೇರ್ಬೇಕಂದ್ರೆ 1 ತಿಂಗಳವರೆಗೂ ಕೋರ್ಸ್ ಕೊಟ್ಟಿರ್ತಾರೆ. ಹಾಗೆ ಒಂದು ದೇವ್ರ ಕಾರ್ಯ ನಾವು ಮಾಡ್ತಿದೀವಿ ಅಂದ್ರೆ ತಾಳ್ಮೆ ಇರಬೇಕು.
ಕಾಯ್ಬೇಕು. ಈಗ ಬೆಳಿಗ್ಗೆ ಬಂದಿರ್ತಾರೆ, ಮಾಡ್ಕೊಂಡ್ರೆ ಸಂಜೆನೆ ರಿಸಲ್ಟ್ ಕೊಟ್ಬಿಡ್ಬೇಕು ಅವ್ರಿಗೆ, ಇಲ್ಲ ನಾಳೆನೆ ಕೊಟ್ಬಿಡ್ಬೇಕು. ಹೇಗಾಗುತ್ತೆ ಅಂತ ಕೇಸ್ ಕೊಡುತ್ತೆ, ಕಳೆದೋದಂತ ಕೇಸ್ಗಳಿಗೆ ಕೊಡುತ್ತೆ. ಈ ತರ ಇರ್ತಾರೆ. ಆಸ್ಪತ್ರೆಗಳು ಪೇಷಂಟ್ಗಳಿಗೆ ಕೊಡ್ತೈತಿ. ಸಾವಿನ ದರದಾಗ ಯಾರು ಇರ್ತಾರೆ ಅಂತಾನೆ ಕಾಪಾಡ್ತೈತಿ. ಮಿಸ್ಸಿಂಗ್ ಕೇಸ್ಗಳು ಮತ್ತೆ ಸಾವಿನ ದರದಾಗ ಇರೋನ ಬೇಗ ಕಾಪಾಡುತ್ತೆ. ಅದು ಟೈಮ್ ಒಂದ್ ಗಳಿಗೆನೇ ಹೆಚ್ಚು ಕಮ್ಮಿ ಆಗದಂಗೆ. ಇಂಥವ್ಗೆ ಏನಾಯ್ತ, ಇವರು ಸಾಲ ಬಾಧೆಗಳು, ಇವ್ ದುಡ್ಡು ಕಾಸಿನ ಹಣಕಾಸಿನ ಈ ಸಂಸಾರ ಜಂಜಾಟ ನೋಡಿದಾಗ ಎಳ್ದಾಡ್ತೀವಮ್ಮ. ಹೌದು. ಅಂದ್ರೆ ಕೊಟ್ಟ ಮಾತಂತೂ ಯಾವತ್ತೂ ಫೇಲ್ ಮಾಡಲ್ಲ. 2 ದಿನ ಲೇಟ್ ಆದ್ರೂ ಅದನ್ನ ನಡೆಸೇ ಕೊಡುತ್ತೆ. ಆದ್ರೆ ನಾನು ಭಕ್ತರುಗಳು ಭಯನೇ ಕೇಳಿದ್ದೀನಿ ನಾನು. ತಾಳ್ಮೆ ಇರ್ಬೇಕು. ಇವು ಏನ್ ಮಾಡ್ತಾರೆ ಕೆಲವ್ರು ಅಂದ್ರೆ, ಇಲ್ಲಿ ಬರ್ತಾರೆ, ಇಲ್ಲ ಆಗಿಲ್ವಾ, ಇನ್ನೊಂದ್ ಕಡೆ ಹೋಗ್ತಾರೆ. ಅದೇನಾಗುತ್ತೆ, ಅಷ್ಟೊಂದ್ ಕಡೆ ಹೋಗಿ 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 ಯಾವ್ದು ಆಗದೆ ಇರಂಗ ಆಗೋಗುತ್ತೆ. ಇಲ್ಲಿ ಬಂದು ಜನ ಇನ್ನೊಂದ್ ಕಡೆಗೆ ಹೋಗಿಲ್ಲ. ಅಲ್ಲ, ನನಗೆ ಗೊತ್ತಿರೋರು ಒಬ್ಬೊಬ್ರು ಆತರ ಮಾಡ್ತಾರೆ, ಹೋಗಿದ್ದಾರೆ ಎಲ್ಲಾ ಕಡೆ ಸುತ್ತಾಡ್ಬಿಟ್ಟು. ಎಲ್ಲಾ ಜನನು ಏನೈತೆ ನೋಡಿದಾರೆ, ಎಲ್ಲಾ ಕಡೆ ಸುತ್ತಾರ್ಕೊಂಡು ಲಾಸ್ಟ್ ಬರ್ಗೈಯಾಗಿ ಇಲ್ಲಿ ಬರ್ತಾರೆ. ಇಲ್ಲಿ ಬಂದ್ ಸಿದ್ಧಿಗಳು ಬರ್ಗೈಯಾಗಿ ಇಲ್ಲಿ ಏನಾಯ್ತು, ದಕ್ಷಿಣಕ್ಕೂ ಇರಲ್ಲ, ಕರ್ಪೂರ ತರಕ್ಕೂ ಅವ್ರ ಕೈಲಿ ಕಾಸಿರಲ್ಲ, ಹಂಗ ಬರ್ಗೈಯಲ್ಲಿ ಬರ್ತಾರೆ ಸನ್ನಿಧಾನಕ್ಕೆ ಬರುವಾಗ. ನಾನೇ ನೋಡಿದ್ನಲ್ಲ, ಏನು ಇಲ್ಲ, ಸುಮ್ನೆ ಬರ್ತಾರ, ಕೇಳ್ಕೊಂಡ್ ಹೋಗ್ತಾರೆ. ನಿಮ್ಮ ಬೇರೆ ಕಡೆ ಎಲ್ಲ ನೋಡಿದೀನಿ, ದಕ್ಷಿಣ ಇಡ್ಬೇಕು ಅದು ಇದು ಅಂತ ಇರುತ್ತೆ. ಇಲ್ಲ ಆ ತರ ಎಲ್ಲ ನಾನ್ ನೋಡೇ ಇಲ್ಲ. ಒಳ್ಳೆ ಗುರುಗಳು ನನ್ನ ಭಕ್ತಾದಿಗಳ್ನು ನಾನೇನೈತೆ ಒಂದು ದೇವ್ರನ್ನ ಏನೈತೆ ಇದಕ್ಕೆ ಓಪನಿಂಗಿಗೆ ಅಂತಾನ ಯಾರನ್ನ ಒಬ್ರು ಮುಖಾಂತರ ಹೋದೆ. ಅಲ್ಲಿ ಏನೈತೆ ಅವ್ರ ಹತ್ರ ಹೋದ ಅಪಾಯಿಂಟ್ಮೆಂಟ್ 3700 ರೂಪಾಯಿ. ಬರೀ ಅಪಾಯಿಂಟ್ಮೆಂಟ್. ಅವ್ರಿಗೆ ತಳ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ. ಏನ ಟಿವಿ ಮಾಧ್ಯಮದಲ್ಲಿ ಬಂದ ಅಂತ ಹೇಳಿ ಎಲ್ಲಾ ಜನಗಳು ಈ ಮಾಧ್ಯಮದಲ್ಲಿ ಏನೈತೆ ಒಂದಿಟ್ಟು ಬಿಡುಗಡೆ ಮಾಡಿಬಿಟ್ರು, ಪೋಸ್ಟ್ ಮಾಡಿಬಿಟ್ರಲ್ಲ. ಆ ಮಾಧ್ಯಮದಲ್ಲಿ ಏನೈತೆ ತಳ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ. ಆ ಮನುಷ್ಯ ಏನೈತೆ 3700 ರೂಪಾಯಿ ಅಪಾಯಿಂಟ್ಮೆಂಟ್ ರೇಟ್ರು. ಅಲ್ಲಿ ಹೋದ್ರೆ ನಮ್ ತರ ಪ್ರಶ್ನೆ ಕೇಳ್ತಾನೆ, ನಮ್ಗೆ ಉತ್ತರ ಹೇಳ್ತಾನೆ. ಇದನ್ನ ನನಗೆ ಬೇಜಾರಾಗಿ ಎದ್ಬಾರೆ ಅಂತ ಅಂದೆ ನಾನು. ತಿರ್ಗಿ ಅವನೇನಂತ ನಮ್ ಗುರುಗಳು ಮೊನ್ನೆ ಏನಂತ ಬಂದ್ರು ಪಾಪ. ಅದೇನಂತ ನಾನೇನಂತ ತರ್ಕ ಮಾಡಿದ್ದೆ. ಇಲ್ಲೇನಾಯ್ತು, ನನಗೆ ಮಾಡಿದ ಕಾರ್ಯದೊಳಗೆ ನನಗೆ ಮೋಸ ಆಯ್ತು, ಆದ್ರೆ ನನಗೆ ಕಾಣಿಸೋದು. ಆದ್ರೆ ನಿಜವಾದ ತಾಯಿ ಏನಂತ ಕದ್ದಿದ್ರೆ ನಾನು ಅದನ್ನ ಗೆದ್ದೆ. ನಾನು ಇವತ್ತು ಏನಾಯ್ತು, 100 ಜನ ಬಂದ್ರು, ನಾನು 100 ಜನಕ್ಕೆ ವಾಪಸ್ ಕಳ್ಸ್ಬೇಕಾಯ್ತು. ಆ 100 ಜನಕ್ಕೆ ವಿಚಾರಣೆ ಕೊಟ್ಟ ಆ ತಾಯಿ ಕರೆಸ್ಕೊಂಡಿ ನನ್ನ ದೇವಸ್ಥಾನಕ್ಕೆ ಸುತ್ತಮುತ್ತನ ಏನೇನ್ ಮಾಡಿದ್ರು ವಾಮಾಚಾರನ, ಅದನ್ನ ನಾನು ಏನಾಯ್ತು ವಿತಿನ್ ಸೆಕೆಂಡ್ ಕುಂತಿ ಜಾಗದಾಗ ಬಗೆಹರಿಸ್ಕೊಂಡಿ. ಧನ್ಯವಾದಗಳು.